ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ, ಸ್ವಲ್ಪ ಮನೆ ಹತ್ರ ಹೋಗ್ತಾ ಇದ್ದೀವಿ. ಜಿಯನ್ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾನೆ. ಅವನು ಯಾವುದೋ ಅಪ್ಪು ಸಾಂಗ್ಗಳು ಬೆಳಗ್ಗೆ ಆದ ತಕ್ಷಣ ಹಾಕೋ ಕೂತ್ಕೊಂಡ್ಬಿಡ್ತಾನೆ. ಸೊ ಒಂದಾದ್ಮೇಲೆ ಒಂದು ನೋಡಿಕೊಂಡು ಬನ್ನಿ ತೋರಿಸ್ತೀನಿ. ನಾವೇನು ಬೇರೆ ಚೇಂಜ್ ಮಾಡೋದಕ್ಕೆ ಬಿಡೋದಿಲ್ಲ. ಬೆಳಗ್ಗೆ ಟೈಮು ನೋಡ್ಕೊಂಡು ಕೂತಿರ್ತಾನೆ. ಅವ್ನು ಏನಾದರೂ ಆಟ ಆಡ್ಕೊಂಡು ಸುಮ್ಮನೆ ಕೇಳಿಸ್ಕೊಂತಿರ್ತಾನೆ. ನಾವೇನಾದ್ರು ಇದು ಮಾಡಿದ್ರೆ ಅಳ್ತಾನೆ. ಜಿ ಎಲ್ಲೋಗ್ತಿದ್ಯಾ ಹೇಳ್ಬಿಡು. ಮನೆ ಯಾರ್ದು? ನಿಂದು. ನಿಂಜು, I love you. ಇವಾಗ ಹೋಗ್ತಾ ಇದ್ದೀವಿ. ನಾನು ಮಾತಾಡಕ್ ಬಿಡು, ಇಲ್ಲ ಮಾತಾಡು. ಇವಾಗ ಸ್ಪೈಡರ್ ಮ್ಯಾನ್, ಎಲ್ಲಾ ಕಡೆ ಸ್ಪೈಡರ್ ಮ್ಯಾನು. ಮತ್ತೆ ಏನ್ ಚಂದ ಇನ್ನು ಆಮೇಲೆ ಫಿಶು, ಡಕ್ಕು, ಡೈನೋ, ಈ ಚಿಕನ್ ಹೊಸ್ದಾಗಿ ಕೌ ಚಿಕನ್ ಹೊಸದು. ಸೊ ಇಷ್ಟು ಎಲ್ಲಾ ಕಡೆ ಬರ್ತಾನೆ ಇರ್ತಾರೆ. ಸ್ಪೈಡರ್ ಮ್ಯಾನ್ ಅಂತೂ ಕನ್ಸಲ್ಲಿ ಬರ್ತಾರೆ. ಅವ್ಳು ಮಲಗಿದಾಗ್ಲೂ ಎದ್ಬಿಟ್ಟು ಸ್ಪೈಡರ್ ಮ್ಯಾನ್ ಅಂದ್ಬಿಟ್ಟು ಪುನಃ ಮಲ್ಕೊಳ್ಳೋದು, ಅದೆಲ್ಲ ಮಾಡ್ತಾನೆ. ಸ್ಪೈಡರ್ ಮ್ಯಾನ್ ಜಾಸ್ತಿ ಇಷ್ಟ. ಆಯ್ತಾಯ್ತು, ಅಲ್ಲಿದೆ. ಇವಾಗ ಹೋಗ್ತಾ ಇದೀವಿ ಮನೆ ಹತ್ರ. 12:30ಗೆ ಹೋಗ್ಬೇಕಿತ್ತು. ಆಲ್ಮೋಸ್ಟ್ 12:57 ಆಗ್ಬಿಟ್ಟಿದೆ. ಸೊ ಹೋಗಿ ಅದೆಲ್ಲ ನೋಡ್ಕೊಂಡು ಆಮೇಲೆ ಊಟಕ್ಕೆ ಹೋಗ್ಬೇಕು. ಬನ್ನಿ ನೋಡೋಣ ಏನೇನು ಆಗಿದೆ ಅಂತ. ಫ್ರೆಂಡ್ಸ್, ಬಂದ್ವಿ ಮನೆ ಹತ್ರ. ಅವಾಗ ನಾನು ತೋರಿಸಿದ್ದಕ್ಕೂ ಇವಾಗೂ ನೋಡಿ. ನಾನು ಹೇಳಿಲ್ವಾ ಚೇಂಜಸ್ ಮಾಡಿಸ್ತಿದ್ದೀವಿ ಅಂತ. ಸೊ ಏನಂದರೆ ನಮಗೆ ರೂಮ್ಸು ಬೇಜಾನಿತ್ತು. ನಮಗೇನು ಅಷ್ಟೊಂದು ರೂಮ್ಸ್ಗಳದ್ದು ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಕೆಳಗಡೆ ರೂಮ್ ತೆಗ್ಸ್ಬಿಟ್ವಿ ನಾವು. ಸೊ ಕಿಚನ್ ಕಮ್ ಡೈನಿಂಗ್ ಮಾಡೋಣ. ಸೊ ಹಾಲ್ ಸ್ವಲ್ಪ ನಮಗೆ ದೊಡ್ಡದಾಗಿ ಬೇಕು ಅಂತ ಇತ್ತು, ನನಗೆ ಚಂದುಗೆ ಇಬ್ರಿಗೂ. ಅದಕ್ಕೆ ಇದೆಲ್ಲ ಫಸ್ಟು ಚಂದು ಐಡಿಯಾ. ನಿಮ್ಮದೇ ಐಡಿಯಾ. ನಾನು ಇದಂಗೆ ಇಟ್ಕೊಳ್ಳೋಣ. ನನಗೇನಂದರೆ ಇದು ಸಿಟಿ ಮಧ್ಯ ಆಯಿತು. ಸೊ ಅದಕ್ಕೆ ಇದಂಗೆ ಇಟ್ಕೊಳ್ಳೋಣ, ಪರವಾಗಿಲ್ಲ ಅಂತ. ಯಾಕೆಂದರೆ ಸಿಟಿಯಿಂದ ಸ್ವಲ್ಪ ದೂರ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತು. ಸೊ ಅದಕ್ಕೆ ಆಮೇಲೆ ಇನ್ನು ಜಿಯನ್ ಸ್ಕೂಲ್ಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಹಂಗೆ ಇಟ್ಕೊಳ್ಳೋಣ. ಚೆಂದು ಇಲ್ಲ ಮಾಡ್ಬೋದು ಅಂದ್ಬಿಟ್ಟು ಆಮೇಲೆ ಫೈನಲಿ ಇದು ಅಂದ್ಕೊಂಡ್ವಿ. ಸೊ ಸ್ವಲ್ಪ ಖರ್ಚಾಗುತ್ತೆ, ಬಟ್ ಓಕೆ. ಕನಸಿನ ಮನೆ ಅಂದರೆ ಸ್ವಲ್ಪ ಎಲ್ಲ ಮಾಡಬೇಕಾಗುತ್ತೆ ಕಷ್ಟಪಟ್ಟು. ಫ್ರೆಂಡ್ಸ್, ಸೊ ಅಲ್ಲೆಲ್ಲ ಕೆಲಸ ಮುಗಿಸಿದಾಯಿತು. ಜಿಯನ್ ಅವರು ವಾಫಿ ತಿಂತಿದ್ದಾರೆ. ಸೊ ಊಟಕ್ಕೆ ಇಲ್ಲೇ ಇಂದ್ರಾನಗರ್ ಹತ್ರ ಬಂದ್ವಿ. ಸೊ ಇಲ್ಲಿ ಬಂದ್ರೆ ಖುಷಿ ನಂಗೆ ಇಂದ್ರಾನಗರ್ಗೆ. ಅವಾಗಿಂದ ಇಂದ್ರಾನಗರಲ್ಲೇ ಇದ್ವಲ್ಲ, ಅದಕ್ಕೆ. ಸೊ ಹೋಗಿ ಇವಾಗ ಏನಾದ್ರು ತಿನ್ಕೊಂಡು ಬಾಂಬೆ ರಾಸ್ತೆಯಲ್ಲಿ ಟ್ರೈ ಮಾಡ್ಬೋದಿತ್ತು, ಬಟ್ ಪಾರ್ಕಿಂಗೇ ಇಲ್ಲ ಅಲ್ಲ. ಸೊ ಊಟಕ್ಕೆ ಬಂದಿದ್ದೀವಿ ಇವಾಗ. ಜಿಯನ್ ಕೂಡ ರೆಡಿ ಆಗಿದ್ದಾನೆ. ನಾನು ಸೌತ್ ಮೀಲ್ಸ್ ತೊಗೊಂಡಿದ್ದೀನಿ. ಚಂದು ದೋಸೆ, ಜಿಯನ್ ಇಡ್ಲಿ, ಜೊತೆಗೆ ಪನ್ನೀರ್ ಮಂಚೂರಿ ಆರ್ಡ್ರ್ ಮಾಡಿದ್ದೀವಿ. ಬರುತ್ತೆ ಇವಾಗ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಸೊ ಇಲ್ಲಿ ಉಡುಪಿ ಇದೆಲ್ಲ ಅಲ್ಲಿ ಬಂದಿದ್ವಿ. ಸೊ ಇದು ನಮ್ದು ಹಳೆ ಅಡ್ಡ ಇಂದ್ರಾನಗರಲ್ಲಿ ಇದ್ದಾಗ. ಸೊ ಮನೇಲಿ ಏನಾದರೂ ಅಡುಗೆ ಮಾಡಿಲ್ಲ ಅಂದರೆ ಜಾಸ್ತಿ ಇಲ್ಲೇ ಬರ್ತಿದ್ವಿ ಅವಾಗ. ಟೇಸ್ಟ್ ಚೆನ್ನಾಗಿರೋದು, ಪ್ರೈಸ್ ಕಡಿಮೆ ಇರೋದು, ಅದಕ್ಕೆ. ಸೊ ಇವಾಗಲೂ ಚೆನ್ನಾಗಿತ್ತು.
ಟೇಸ್ಟ್ ಎಲ್ಲ. ನಾನು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಚಂದು ದೋಸೆ ತೊಗೊಂಡಿದ್ರು, ಜಿಯನ್ಗೆ ಇಡ್ಲಿ ತೊಗೊಂಡಿದ್ವಿ. ಅವ್ನು ಯಾಕೋ ಏನೂ ತಿನ್ನಲಿಲ್ಲ, ಆಟ ಮಾಡ್ದ. ಇಲ್ಲಿ ಬಂದು ಮತ್ತೆ ವಾಫಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವಾಗ ಇಲ್ಲಿಂದ ಸ್ವಲ್ಪ ಟೈಲ್ಸ್ಗಳು ನೋಡಬೇಕಿತ್ತು, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಕ್ಕೆ ಅಂತ ಬಂದ್ವಿ, ಮಳೆನೂ ಸ್ಟಾರ್ಟ್ ಆಗೋಯ್ತು. ಜೇನು ಪಾಚೊಂಡಿದ್ದಾನೆ, ಬಟ್ ರೀಚ್ ಆದ್ವಿ ಆಲ್ಮೋಸ್ಟು. ಫ್ರೆಂಡ್ಸ್, ಟೈಲ್ಸ್ ಎಲ್ಲ ನೋಡಿದಾಯ್ತು, ಒಂದು ಐಡಿಯಾ ಕೂಡ ಬಂತು. ಸೊ ಆಮೇಲೆ ನಮ್ದು ಅಲ್ಲಿ ಸ್ವಲ್ಪ ಎಲ್ಲ ಅಳತೆ ಮಾಡಿಸ್ಕೊಂಡು ಆಮೇಲೆ ಎಷ್ಟು ಬೇಕು ಅಂತ ಬಂದು ತಗೊಬೇಕು. ಸೊ ಇವತ್ತು ಜಸ್ಟ್ ಐಡಿಯಾ ಬರೋದಕ್ಕೆ ಯಾವ್ಯಾವ ಥರ ಇದೆ, ಏನು ಪ್ರೈಸ್ ರೇಂಜಲ್ಲಿ ಇದೆ ಅಂತ ನೋಡೋದಕ್ಕೆ ಬಂದಿದ್ವಿ. ಅದೆಲ್ಲ ಆಯಿತು. ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಮಳೆ ಬರ್ತಾನೇ ಇದೆ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಸಂಡೇ, ನೆನ್ನೆ ಸ್ಯಾಟರ್ಡೇ ನಾನು ಹೇಳಿದ್ದೆ ಟೈಲ್ಸ್ ನೋಡೋಕೆ ಹೋಗಿದ್ವಿ ಅಂತ. ಸೊ ಅಲ್ಲಿ ವಾಪಸ್ ಬರ್ತಾ ಮನೆಗೆ 7:30 ಆಗಿತ್ತು. ಸೊ ಆಮೇಲೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಮಲಗಿದ್ವಿ. ಇವತ್ತು ಭಾನುವಾರ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಜಿಯನ್ನು ನಾನು ಇಬ್ಬರು ಎದ್ದಿದ್ದೀವಿ, ಚಂದು ಇನ್ನೂ ಮಲಗಿದ್ದಾರೆ, ಅವರು ಎದ್ದಿದ್ದಾರೆ, ಸುಮ್ಮನೆ ಮಲಗಿದ್ದಾರೆ, ಎದ್ದೇಳ್ತಾರೆ. ನಮಗೆ ಇವಾಗ ಕಾಫಿ ಅಥವಾ ಟೀ ಚಂದು ಕೇಳಬೇಕು, ಏನು ಕುಡಿತಾರೆ ಅಂತ ಕೇಳ್ಬಿಟ್ಟು ಮಾಡಬೇಕು. ಟೈಲ್ಸ್ ನೋಡೋಕೆ ಹೋಗಿದ್ದ ಕಡೆ ಚೆನ್ನಾಗಿತ್ತು, ಒಂದು ಐಡಿಯಾ ಬಂತು. ಸೊ ಅವ್ರದ್ದು ಆನ್ಲೈನು ಇದೆಯಂತೆ, ನಮಗೇನಾದರೂ ಬೇಕು ಅಂದರೆ ಎಷ್ಟು ಬೇಕು ಅಂತ ಆನ್ಲೈನ್ ಪ್ಲೇಸ್ ಮಾಡಿದ್ರು ಕೊಡ್ತಾರಂತೆ. ಸೊ ಅದು ನಾವು ಅಲ್ಲಿ ಕೆಲಸ ಮಾಡ್ತಿರೋರ ಹತ್ರ ಎಷ್ಟು ಬೇಕಾಗುತ್ತೆ ಅಂತೆಲ್ಲ ಕೇಳಿಬಿಟ್ಟು ಆಮೇಲೆ ತೊಗೋಬೇಕು. ಟೈಲ್ಸ್ಗಳು ಏನಕ್ಕೆ ಅಂದರೆ ನಾವು ಮೇಲ್ಗಡೆ ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಬಾತ್ರೂಮ್ದು ಚೇಂಜ್ ಮಾಡಿಸ್ತಿದ್ದೀವಿ. ಸೊ ಅದೆಲ್ಲ ಫುಲ್ಲು ನೋಡಿದ್ರಲ್ಲ, ನೆನ್ನೆ ಕೆಳಗಡೆನೂ ಹೊಡೆದಿದ್ರು, ಮೇಲ್ಗಡೆ ಹೊಡಿತಾಯಿದ್ರು. ಸೊ ಅದಕ್ಕೆ ಹೋಗೋದಕ್ಕಾಗಲಿಲ್ಲ, ಅದಕ್ಕೆ ಟೈಲ್ಸ್ ಎಲ್ಲ ಹಾಳಾಗಿತ್ತು. ಸೊ ಟೈಲ್ಸ್ ಚೇಂಜ್ ಮಾಡಿಸ್ತಿದ್ವಿ, ಬಾತ್ರೂಮ್ದು ಡೈರೆಕ್ಷನ್ನೇ ಚೇಂಜ್ ಆಗ್ತಿತ್ತು. ಅದಕ್ಕೆ ಅದು ನೆಕ್ಸ್ಟ್ ಎಲ್ಲ ರೆಡಿ ಆದಾಗ ನಾನು ತೋರಿಸ್ತೀನಿ. ಸೊ ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊತಿಲ್ವಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಇಲ್ಲ, ತೊಗೊತಾ ಇಲ್ಲ. ಸೊ ನನಗೆ ಫುಲ್ ಕಂಟ್ರೋಲಲ್ಲಿದೆ. ನನಗೆ ಫಸ್ಟ್ ಕೂಡ ಇರಲಿಲ್ಲ, ಜಿಯನ್ನು ನನಗೆ ಪ್ರೆಗ್ನೆನ್ಸಿಲಿ ಸ್ವಲ್ಪ ಜಾಸ್ತಿ ಆಗಿದ್ದು. ಸೊ ಪ್ರೆಗ್ನೆನ್ಸಿಲಿ ಟ್ಯಾಬ್ಲೆಟ್ ತೊಗೊಳ್ದಾಗಿದ್ರು ಆಗ್ತಿತ್ತು, ಬಟ್ ಡಾಕ್ಟರ್ ರಿಸ್ಕ್ ಬೇಡ ಅಂತ ಕೊಡ್ತಾಯಿದ್ದು ಅಷ್ಟೇ. ನನಗೆ ಯಾವಾಗಲೂ ಪ್ರೆಗ್ನೆನ್ಸಿಲಿನೂ 4 ಆ ರೀತಿ ಇರ್ತಿತ್ತು. ಬಟ್ ಪ್ರೆಗ್ನೆನ್ಸಿಲಿ 4 ಇರಬಾರ್ದು ಅಂದ್ಬಿಟ್ಟು 3 ಒಳಗಡೆ ಇರಬೇಕು ಅಂದ್ಬಿಟ್ಟು ಕೊಡ್ತಾಯಿದ್ರು. ಬಟ್ ಇವಾಗ 3 ಇದೆ. ಸೊ ಲಾಸ್ಟ್ ಆಲ್ಮೋಸ್ಟು ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡಿ 3 ಮಂತ್ಸ್ ಆಗ್ತಾ ಬಂತು. ಆಲ್ರೆಡಿ 2-3 ಸರಿ ಚೆಕ್ ಮಾಡಿಸಿದೆ. ಸೊ ನಾರ್ಮಲ್ ಇದೆ, ಅದಕ್ಕೆ ಏನಿಲ್ಲ. ವೆಯ್ಟ್ ಗೇನ್ ಆಗೋದು ಆ ರೀತಿ ಏನು ಕೂಡ ನನಗೆ ಪ್ರಾಬ್ಲಮ್ ಆಗ್ತಿಲ್ಲ. ಸೊ ಅದಕ್ಕೆ ತೊಗೋತಿಲ್ಲ. ತುಂಬ ಜನ ಕೇಳ್ತಾಯಿದ್ರಿ, ನಾನು ಮಾಮೂಲಿ ರೆಗ್ಯುಲರ್ ವಾಕಿಂಗ್ ಮತ್ತು ಫುಡ್ ಅದೇ ಮಾಮೂಲಿ ತುಂಬ ಗ್ರೀನ್ ಇರೋದೆಲ್ಲ ತಿನ್ನಬಾರ್ದಲ್ಲ. ಸೊ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಿಮಗೂ ಕೂಡ ಫುಡ್ಡಲ್ಲಿ ಕಂಟ್ರೋಲ್ ಆಗುತ್ತೆ. ಬೆಳಗ್ಗೆ ಬಿಸಿನೀರು ಕುಡಿಯೋದೇನೋ ಒಂಥರ ಸ್ವಲ್ಪ ನಂಗೆ ಕೋಲ್ಡ್ ಆಗಿದೆ. ಆಲ್ಮೋಸ್ಟ್ ಫ್ರೈಡೇನೇ ಸ್ವಲ್ಪ ಕೋಲ್ಡ್ ಇತ್ತು, ಇವಾಗ ಫುಲ್ ವಾಸಿ ಆಗಿದೆ. ಏನಂದರೆ ವೆದರ್ ಚೇಂಜ್ ಆದ ತಕ್ಷಣ ನನಗೆ ಜಿಯನ್ಗೆ ಇಬ್ರಿಗೂ ಆಗ್ಬಿಡುತ್ತೆ, ಗೊತ್ತಿಲ್ಲ. ಫಸ್ಟು ಆಗ್ತಿರ್ಲಿಲ್ಲ ನನಗೆ. ಯಾವಾಗಲಾದರೂ ಫಸ್ಟ್ ಹೇಗೆ ಅಂದರೆ, ನನಗೆ ಚಂದಿಗೆ ಇಬ್ಬರಿಗೆ ನಾವು ಇಬ್ಬರೇ ಇದ್ದಾಗ 1 ಇಯರ್ಗೆ ಒಂದ್ಸರಿ ಕೋಲ್ಡ್ ಆದರೆ, ಇಲ್ಲ 2 ಇಯರ್ಸ್ ಒನ್ಸ್ ಕೋಲ್ಡ್ ಆದರೆ, ಅದೇ ಜಾಸ್ತಿ ಜ್ವರ ಅಂತೂ ಬಂದೇ ಇರಲಿಲ್ಲ. ಬಟ್ ಇವಾಗ ಜಿಯನ್ಗೆ ನಮಗಿನ್ನ ಜಿಯನ್ಗೆ ಈ ಥರ ಕೋಲ್ಡೆಲ್ಲ ಬೇಗ ಬರುತ್ತೆ ಪಾಪುಗಳಿಗೆ, ಈ ಥರ ವೆದರ್ ಚೇಂಜ್ ಆದಾಗ. ಸೊ ಅವನಿಗೆ ಬಂದಾಗ ಅವನಿಗೆ ನಾನೆಲ್ಲ ಮಾಡ್ತಿರ್ತೀವಲ್ಲ, ನಾನು ಚಂದ ಇಬ್ರು. ಸೊ ಅವಾಗ ನಮಗೂ ಕೂಡ ಬರುತ್ತೆ. ಇನ್ನು ಮಾಮೂಲಿ. ಯಾರಿದು ಇವಾಗ ಎದ್ದಿರೋದು, ಮಲಗಿದ್ದವರು? ಹಾಯ್ ಹಾಯ್ ಹಾಯ್. ಇಲ್ಲಿ ಕ್ಯಾಮ್ರಾಗ ಹೇಳು. ಹಾಯ್. ನಿಜ ಹೋದ್ರಾ? ಚಿನ್ನಿ ಅವ್ನು ನನ್ನ ಚಿನ್ನಿ ನೀ ಅಂತ ಬರ್ತಿದೆ, ಕೇಳಿಸ್ಕೊಂಡ್ರೆ ಒಂಥರ ಅನ್ಸುತ್ತೆ. ಅವನು ಅವ್ರ ಪಪ್ಪನ ಪಪ್ಪ ಅಂತೇನ, ನನ್ನನ್ನ ಚಿನ್ನಿ ಅಂತೆ.
ಚಿನ್ನಿ ಮಾಡ್ಕೊಬಿಟ್ಟವ್ ನನ್ನ ಜಿಯನ್ ಜಿಯನ್ ಪಪ್ಪ ತೋರ್ಸಮ್ಮ. ಇವಾಗ ಎದ್ದವ್ರೆ ಮೂಡಿಲ್ಲ. ತೋರಿಸ್ಬೇಡ. ನಾನು ಬೆಳಗ್ಗೆಯಿಂದ ಪಪ್ಪನ್ ಏನ್ ಕೇಳ್ತಿದ್ದಾನೆ, ಆಫ್ ಮಾಡೋಣ. ಆಯ್ತಾಯ್ತು. ಜಿಯನ್ ಎದ್ಬಿಟ್ಟು ಅವಾಗ ಸ್ವಲ್ಪ ಮಾತಾಡ್ಬಿಟ್ಟು ಕೊಯ್ಯ ಅಂದ್ಬಿಟ್ಟು ಪುನಃ ಮಲ್ಕೊಬಿಟ್ಟ. ಇವತ್ತು ಎಷ್ಟು ಸೋಮಾರಿತನ ಅಂದರೆ ಫುಲ್ ಚಳಿ, ಫುಲ್ ಕೋಲ್ಡು, ಸಕ್ಕ ಸೋಮಾರಿತನ. ಏನು ಮಾಡೋಕ್ಕೂ ಮನ್ಸಾಗ್ತಿಲ್ಲ. ಇವತ್ತು ಸಂಡೇ, ಬಟ್ ಆದರೂ ಹೊರಗಡೆ ಯಾವ ಥರ ಇದೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಕೋಲ್ಡ್ ಇದೆ. ಸೊ ಅದಕ್ಕೆ ಇವಾಗ ಬಿಸಿ ಬಿಸಿ ಕಾಫಿ ಮಾಡ್ತಾ ಇದ್ದೆ. ಜಿಯನ್ ಇನ್ನೂ ಮಲಗಿದ್ದಾನೆ, ಎದ್ದಿಲ್ಲ. ಅಬ್ಬಾ ಸೊ ಹಾಗೆ ಊಟಕ್ಕೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ದೀವಿ. ಇನ್ನೂ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿಲ್ಲ. ಮತ್ತು ಏನಂದರೆ ನಾವೆಲ್ಲಾದರೂ ಹೊರಗಡೆ ಊಟಕ್ಕೆ ಹೋದಾಗ ಸೊ ಅಲ್ಲಿ ಫುಡ್ ಹೇಗಿರುತ್ತೆ, ಟೇಸ್ಟ್ ಹೇಗಿರುತ್ತೆ, ಏನು ದುಡ್ಡಾಗುತ್ತೆ ಅಂತ ನಾನು ಇವಾಗ ಸಿಂಪಲ್ ರುಚಿಲ್ ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಚಾನಲ್ ನಂಗೆ ಗೊತ್ತು ರೆಗ್ಯುಲರ್ ಆಗಿ ಎಷ್ಟೊಂದು ಜನ ನೋಡ್ತಿಲ್ಲ ಅಂತ, ಯಾಕೆ ನಾನು ರೆಗ್ಯುಲರ್ ಆಗಿ ನಾನು ಅದಕ್ಕೆ ಹಾಕ್ತಾ ಇರಲಿಲ್ಲ ವೀಡಿಯೋಸ್. ಬಟ್ ಇವಾಗ ಆದಷ್ಟು ಹಾಕಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಆ ಚಾನಲಲ್ಲಿ ವೀಡಿಯೋಸ್ ನೋಡಿ. ಸೊ ಡಿನ್ನರ್ಗೆ ಹೋಗೋದಕ್ಕೆ ಜಿಯನ್ಗೆ ಪಪ್ಪ ರೆಡಿ ಮಾಡ್ತಿದ್ದಾರೆ. Hello guys. Hello guys, we are going for dinner. ನೀವು ಬನ್ನಿ ಅನು. ಬನ್ನಿ. ಏನಪ್ಪದ? ಗಲಗುಲು. Let's go. ಅಪ್ಪ ಮಗ ಇಬ್ರು ರೆಡಿ ಆಗ್ಬಿಟ್ರು, ನಾನು ಇನ್ನೂ ರೆಡಿ ಆಗ್ತಿದ್ದೀನಿ. ಅಲ್ಲೊಬ್ರು ಗುಮ್ಮ ಮಾಡ್ತಾವ್ರೆ. ಗುಮ್ಮ ಮಾಡ್ತಿದ್ದಾರೆ. ಅವನಿಗೆ ಸ್ವಲ್ಪ ತಲೆ ಬಾಜಬೇಕು ಅಲ್ಲಪ್ಪ. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.